ಇರಾನ್ ಸರ್ವೋಚ್ಚ ನಾಯಕನ ಭೀಕರ ಅಂತ್ಯ. 5 ತುಂಡಾಗಲಿದೆಯಾ ಇರಾನ್? ಪಾಕಿಸ್ತಾನದಲ್ಲಿ ಅಮೆರಿಕದ ಗುಂಡಿನ ಸುರಿಮಳೆ. ನಮಸ್ಕಾರ ವೀಕ್ಷಕರೇ, ಇರಾನ್ ವಿರುದ್ಧವಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವ ಈ ಯುದ್ಧ ಇದೆಯಲ್ಲ, ಇದು ಕೇವಲ 2 ದೇಶಗಳ ನಡುವಿನ ಕಾಳಗವಲ್ಲ. ಇದು ಈ ಶತಮಾನದ ಅತ್ಯಂತ ದೊಡ್ಡ ಮತ್ತು ರಣಭೀಕರ ಯುದ್ಧ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಆ ಮಟ್ಟಿಗೆ ಯುದ್ಧದ ವ್ಯಾಪ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಂದು ಕಡೆ ಇರಾನ್ ಇಡೀ ಪಶ್ಚಿಮ ಏಷ್ಯಾವನ್ನೇ ಈ ಯುದ್ಧದ ಬೆಂಕಿಗೆ ತಳ್ಳಿದರೆ, ಇಸ್ರೇಲ್ಗೆ ಬೆಂಬಲ ನೀಡ್ತಾ ಇರುವ ಎಲ್ಲ ಇಸ್ಲಾಂ ರಾಷ್ಟ್ರಗಳು ಅರ್ಥಾತ್ ಮುಸ್ಲಿಂ ರಾಷ್ಟ್ರಗಳನ್ನು ಈಗ ಇರಾನ್ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ಇದರ ಮಧ್ಯೆ ಇಡೀ ಜಗತ್ತನ್ನೇ, ವಿಶೇಷವಾಗಿ ಇಸ್ಲಾಮಿಕ್ ಜಗತ್ತನ್ನೇ ಅಕ್ಷರಶಃ ಶೇಕ್ ಮಾಡಿರುವ, ಬೆಚ್ಚಿ ಬೀಳಿಸಿರುವ ಒಂದು ಬಹುದೊಡ್ಡ ಘಟನೆ ನಡೆದು ಹೋಗಿದೆ. ಅದೇ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಅವರ ಭೀಕರ ಅಂತ್ಯ. ಹೌದು, ಜಗತ್ತಿನಾದ್ಯಂತ ಇವರು ಸುಮಾರು 30 ಕೋಟಿಗೂ ಹೆಚ್ಚು ಶಿಯಾ ಮುಸಲ್ಮಾನರಿಗೆ ಈ ಅಯತುಲ್ಲಾ ಅಲಿ ಖಮೇನಿಯ ಸರ್ವೋಚ್ಚ ಗುರು ಆಗಿದ್ದ. ಈಗ ಈತನ ಕತೆ ಶಾಶ್ವತವಾಗಿ ಮುಕ್ತಾಯವಾಗಿರೋದು ಇಡೀ ಶಿಯಾ ಸಮುದಾಯವನ್ನ ದಿಗ್ಭ್ರಮೆಗೊಳಿಸಿದೆ. ಇದರ ಪರಿಣಾಮ ಭಾರತ, ಪಾಕಿಸ್ತಾನ ಸೇರಿದಂತೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಭಾರೀ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಆದರೆ ಪಾಕಿಸ್ತಾನದಲ್ಲಿ ಈ ಪ್ರತಿಭಟನೆ ಮಿತಿ ಮೀರಿ ಹೋಗಿದ್ದು ಅಮೆರಿಕದ ರಾಯಭಾರಿ ಕಚೇರಿಯ ಮೇಲೇನೆ ಗುಂಡಿನ ದಾಳಿ ನಡೆಯುವ ಹಂತಕ್ಕೆ ತಲುಪಿದೆ. ಅಮೆರಿಕನ್ನರು ಪಾಕಿಸ್ತಾನಿ ಪ್ರಜೆಗಳ ಮೇಲೆ ಮುಲಾಜಿಲ್ಲದೆ ಗುಂಡಿನ ಸುರಿಮಳೆಗೈದಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಅಮೆರಿಕ ತನ್ನ ಎಂಬಸಿಯನ್ನೇ ಕ್ಲೋಸ್ ಮಾಡಿದ್ಯಾಕೆ? ಇಸ್ರೇಲ್ ಇರಾನ್ ದೇಶವನ್ನ 5 ತುಂಡುಗಳಾಗಿ ವಿಭಜಿಸುವ ಆ ಬಹುದೊಡ್ಡ ಮಾಸ್ಟರ್ ಪ್ಲಾನ್ ಎಂಥದ್ದು? ಟ್ರಂಪ್ಗೆ ಬಕೆಟ್ ಹಿಡಿತಾಗಿದ್ದ ಪಾಕಿಸ್ತಾನ ಈಗ ಇರಾನ್ ಪರ ನಿಂತಿದ್ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಈ ವಿದ್ಯಮಾನವನ್ನು ಮತ್ತು ಪಾಕಿಸ್ತಾನದ ದಿವಾಳಿತನವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನ ಹುಚ್ಚ ಆಗೋಯ್ತು ಇರಾನ್ಗೆ ಸಪೋರ್ಟ್ ಮಾಡಿ ಅಮೆರಿಕದ ಭರವಸೆ, ಅಮೆರಿಕ ವಿರುದ್ಧ ನಿಂತುಕೊಂಡು ಬಿಡ್ತಾ? ಈ ಪಾಕಿಸ್ತಾನದ ಒಂದು ನಿರ್ಧಾರ ಪಾಕಿಸ್ತಾನ ಸರ್ವನಾಶದ ಮುನ್ನುಡಿಯ? ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಪಾಕಿಸ್ತಾನದ ಬಗ್ಗೆ ನಿಮಗೇನು ಅನ್ಸುತ್ತೆ? ಪಾಕಿಸ್ತಾನ ಈ ಯುದ್ಧದಲ್ಲಿ ಸರ್ವನಾಶವಾಗುತ್ತಾ? ಭಾರತವು ಇದೇ ಸರಿಯಾದ ಟೈಮ್ ಅಂತ ಹೇಳಿಕೊಂಡು ಏರ್ ಸ್ಟ್ರೈಕ್ ಮಾಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಈ ಹಿಂದೆ ಇಸ್ರೇಲ್ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥನಾಗಿದ್ದ ಹಸನ್ ನಸ್ರಲ್ಲಾ ಎಂಬಾತನನ್ನ ಕರಾರುವಕ್ಕಾಗಿ ದಾಳಿ ಮಾಡಿತ್ತು. ಆಗಲೂ ಕೂಡ ಇಡೀ ಜಗತ್ತಿನಾದ್ಯಂತ ಭಾರತದ ಜಮ್ಮು ಕಾಶ್ಮೀರ ಸೇರಿದಂತೆ ಶಿಯಾ ಧರ್ಮದವರು ಹೆಚ್ಚು ಇರುವಂತಹ ಪ್ರದೇಶಗಳಲ್ಲಿ ಭಾರೀ ಪ್ರತಿಭಟನೆಗಳು ಆಗಿದ್ವು. ಆದರೆ ಈಗಾಗಿರೋದು ಬೇರೆಯೇ ಲೆಕ್ಕಾಚಾರ. ನಸ್ರಲ್ಲಾನಂತಹ 10 ಉಗ್ರ ನಾಯಕರನ್ನ ಹುಟ್ಟುಹಾಕಿದ, ಅವರಿಗೆಲ್ಲ ಗಾಡ್ ಫಾದರ್ ಆಗಿದ್ದ ಶಿಯಾ ಧರ್ಮದ ಅತ್ಯಂತ ದೊಡ್ಡ ನಾಯಕ ಅಯತುಲ್ಲಾ ಅಲಿ ಖಮೇನಿ ಇದೀಗ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆಯಲ್ಲಿ ಹತನಾಗಿದ್ದಾನೆ. ಸಹಜವಾಗಿ ಆತನನ್ನು ದೇವರಂತೆ ಒಪ್ಪಿಕೊಂಡಿದ್ದಂತಹ ಅಂಧಭಕ್ತರಿಗೆ ಇದು ಅರಗಿಸಿಕೊಳ್ಳಲಾಗದಂತಹ ಆಘಾತಕಾರಿ ವಿಚಾರ. ಖಮೇನಿಯ ಅಂತ್ಯದ ಸುದ್ದಿ ಹೊರಬೀಳ್ತಾಗಿದ್ದಂತೆ ಅವನ ಫಾಲೋವರ್ಸ್ಗಳ ಆಕ್ರೋಶದ ಕಟ್ಟೆ ಒಡೆದಿತ್ತು. ಭಾರತದಲ್ಲೂ ಕೆಲವೊಂದಿಷ್ಟು ಕಡೆಗಳಲ್ಲಿ ಪ್ರತಿಭಟನೆಗಳಾಗಿವೆ, ಆದರೆ ಅದು ಸರ್ಕಾರದ ಸಂಪೂರ್ಣ ಕಂಟ್ರೋಲ್ನಲ್ಲಿ ಇತ್ತು. ಆದರೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದೆ. ಯಾವ ಹಂತಕ್ಕೆ ಹೋಗಿದೆ ಅಂದರೆ, ರೊಚ್ಚಿಗೆದ್ದಂತಹ ಪ್ರತಿಭಟನಾಕಾರರು ನಿನ್ನೆ ಕರಾಚಿಯಲ್ಲಿರುವಂತಹ US ಎಂಬಸಿಗೆ ನೇರವಾಗಿ ನುಗ್ಗಿದ್ದಾರೆ. ಕೇವಲ ಘೋಷಣೆ ಕೂಗ್ತಾ ಮುತ್ತಿಗೆ ಹಾಕಿದಿದ್ರೆ ಬಹುಶಃ ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ವೇನೋ. ಆದರೆ ಪಾಕಿಸ್ತಾನಿ ಪ್ರತಿಭಟನಾಕಾರರು ತಮ್ಮ ಕೈಯಲ್ಲಿ ಬಂದೂಕುಗಳನ್ನು ಹಿಡಿದುಕೊಂಡು ಹೋಗಿ US ಎಂಬಸಿಯ ಮೇಲೆ ದಾಂಧಲೆ ಸೃಷ್ಟಿ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಪಾಕಿಸ್ತಾನ ಎಂಥ ಭಯೋತ್ಪಾದಕ ದೇಶ ಅಂತ. ಹೀಗಾಗಿ ಅಮೆರಿಕ ತನ್ನ ಭದ್ರತೆಗೋಸ್ಕರ ಅಲ್ಲಿನ ಎಂಬಸಿಯಲ್ಲಿ ಕೇವಲ ಪಾಕಿಸ್ತಾನಿ ಪೊಲೀಸರನ್ನು ಮಾತ್ರ ನಂಬಿ ಕೂರಲಿಲ್ಲ. ತನ್ನದೇ ಆದ ಅತ್ಯಂತ ಕಮಾಂಡೋ ಪಡೆಯನ್ನು ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರುತ್ತೆ. ಯಾವಾಗ ಈ ಉದ್ರಿಕ್ತ ಪ್ರತಿಭಟನಾಕಾರರು ಗನ್ ತೋರಿಸಿ ಗುಂಡು ಹಾರಿಸೋದಕ್ಕೆ ಯತ್ನ ಮಾಡಿದ್ರು, ತಕ್ಷಣವೇ ಅಲ್ಲಿದ್ದ ಅಮೆರಿಕದ ಭದ್ರತಾ ಸಿಬ್ಬಂದಿ ಆ ಪ್ರತಿಭಟನಾಕಾರರ ಮೇಲೆ ಮನಸೋ ಇಚ್ಛೆ ಮುಲಾಜಿಲ್ಲದೆ, ಹಿಂದೆ ಮುಂದೆ ನೋಡದೆ, ಯಾವನ ಪರ್ಮಿಷನ್ಗೋಸ್ಕರ ಕಾಯ್ದೆ ಗುಂಡಿನ ದಾಳಿ ಮಾಡಿದ್ದಾರೆ. ನಿನ್ನೆ ಈ ಘಟನೆ ನಡೆದಾಗ ಕೇವಲ 9 ಮಂದಿ ಪಾಕಿಸ್ತಾನಿ ಪ್ರಜೆಗಳು ಈ ಒಂದು ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಪಾಕಿಸ್ತಾನ ಸರ್ಕಾರ ಸುಳ್ಳು ಮಾಹಿತಿಯನ್ನು ಕೊಟ್ಟಿತ್ತು. ಆದರೆ ಇಂದಿನ ವರದಿಯ ಪ್ರಕಾರ ಬರೋಬ್ಬರಿ 22ಕ್ಕೂ ಹೆಚ್ಚು ಪಾಕಿಸ್ತಾನಿಗಳು US ಸಿಬ್ಬಂದಿಯ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಹಾಗೆ 120ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದ ಗುಂಡೇಟಿನ ಗಾಯಗಳಾಗಿದ್ದಾವೆ.
ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನಾವೊಂದು ಸಣ್ಣ ಕೀಟವನ್ನ ಸಾಯಿಸಬೇಕಾದ್ರೂ ಯೋಚನೆ ಮಾಡ್ತೀವಿ, ಆದರೆ ಅಮೆರಿಕನ್ನರು ಪಾಕಿಸ್ತಾನಿಗಳ ಮೇಲೆ ಗುಂಡು ಹಾರಿಸುವಾಗ ಒಂದು ಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಅಮೆರಿಕ ಪಾಕಿಸ್ತಾನಿ ಪ್ರಜೆಗಳಿಗೆ ಎಷ್ಟರ ಮಟ್ಟಿಗೆ ಬೆಲೆ ಕೊಡುತ್ತೆ, ಅವರನ್ನು ಕೇವಲ ಬಳಸಿ ಬಿಸಾಕುವಂತಹ ವಸ್ತು, ಒಂಥರ ಟಿಶ್ಯೂ ಪೇಪರ್ ಥರ ಅಂತ ಹೇಗೆ ಭಾವಿಸಿದೆ ಅನ್ನೋದು ಇದರಿಂದಲೇ ಸ್ಪಷ್ಟವಾಗುತ್ತೆ. ಈ ಘಟನೆಯ ಬೆನ್ನಲ್ಲೇ ಅಮೆರಿಕ ಇದೀಗ ಪಾಕಿಸ್ತಾನದಲ್ಲಿರುವಂತಹ ತನ್ನ ಎಲ್ಲ ಎಂಬಸಿಗಳನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಬೀಗ ಜಡಿದಿದೆ. ವೀಸಾಗಳ ವಿತರಣೆಯಲ್ಲೂ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದೆ. ಇದು ಎಲ್ಲಿವರೆಗೆ ಮುಂದುವರಿಯುತ್ತೆ ಈಗಲೇ ಹೇಳೋದಕ್ಕಾಗೋದಿಲ್ಲ. ವೀಕ್ಷಕರೇ, ಒಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸಿಕ್ಕಾಪಟ್ಟೆ ಬಕೆಟ್ ಹಿಡಿತಿದ್ದಾರೆ. ಟ್ರಂಪ್ ಒಬ್ಬ ಮಹಾನ್ ನಾಯಕ, ಶಾಂತಿದೂತ, ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತೆಲ್ಲ ಪಾಕಿಸ್ತಾನ ನಾಮಿನೇಟ್ ಮಾಡ್ತಾಗಿದೆ. ಆದರೆ ಅದೇ ಪಾಕಿಸ್ತಾನದ ಪ್ರಜೆಗಳು ಈಗ ಟ್ರಂಪ್ ಮತ್ತು ಅಮೆರಿಕದ ವಿರುದ್ಧ ಬಂದೂಕು ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಂತಂದರೆ, ಶಾಂತಿದೂತ ಅಂತ ಟ್ರಂಪ್ಗೆ ಹೊಗಳ್ತಾಗಿದ್ದ ಪಾಕಿಸ್ತಾನ ಸರ್ಕಾರವೇ ಈಗ ಇರಾನ್ ಪರವಾಗಿ ನಿಂತಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರಾನ್ಗೆ ರಿಟಾಲಿಯೇಟ್ ಮಾಡುವ ಸಂಪೂರ್ಣ ಹಕ್ಕಿದೆ ಅಂತ ಪಾಕಿಸ್ತಾನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಲ್ಲದೆ ಇತ್ತೀಚೆಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾದಾಗ ನಾವು ಪಾಕಿಸ್ತಾನದ ಪರವಾಗಿ ನಿಲ್ತೇವೆ ಅಂತ ಅಮೆರಿಕ ಹೇಳಿತ್ತು. ಆದ್ರೀಗ ಅದೇ ಅಮೆರಿಕದ ಎಂಬಸಿ ಮೇಲೆ ಪಾಕಿಸ್ತಾನದಲ್ಲಿ ದಾಳಿಯಾಗಿದೆ. ಒಂದು ಕಡೆ ಪಾಕಿಸ್ತಾನ ಟ್ರಂಪ್ನ ಬೂಟ್ ನೆಕ್ತಾಗಿದೆ, ಇನ್ನೊಂದು ಕಡೆ ಟ್ರಂಪ್ ಪಾಕಿಸ್ತಾನದ ಬೂಟ್ ನೆಕ್ತಾ ಇರುವಾಗಲೇ ಇಂತಹ ಪ್ರತಿಭಟನೆಗಳು. ಅಯೋಗ್ಯ ಆಸಿಮ್ ಮುನೀರ್ ಮತ್ತೆ ಅಯೋಗ್ಯ ಶಹಬಾಜ್ ಶರೀಫ್ ತನ್ನ ಪ್ರಜೆಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಇಂತಹ ಘಟನೆಗೆ ಸಾಕ್ಷಿಯಾಗಿದ್ದಾನೆ. ನೋಡಿ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾಗಿದೆ. ಇಲ್ಲಿ ಪಾಕಿಸ್ತಾನ ಯಾರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು? ಇಸ್ರೇಲ್ ಮತ್ತು ಅಮೆರಿಕಾಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಆದರೆ ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡಿದೆ. ಇಲ್ಲೂ ಕೂಡ ಟ್ರಂಪ್ನ ಕೆಂಗಣ್ಣಿಗೆ ಇದೇ ಪಾಕಿಸ್ತಾನ ಗುರಿಯಾಗಿದೆ. ಇನ್ನು ವೀಕ್ಷಕರೇ, ಪಾಕಿಸ್ತಾನ ಈಗೇನು ಕತೆ ಹೇಳ್ತಾ ಇದೆ ಗೊತ್ತಾ? ಪಾಕಿಸ್ತಾನದಲ್ಲಿ ಸುನ್ನಿ ಮುಸಲ್ಮಾನರೇ ಮೆಜಾರಿಟಿ ಇದ್ರೂ ಜಗತ್ತಲ್ಲಿ 2ನೇ ಅತಿ ಹೆಚ್ಚು ಶಿಯಾ ಪಾಪ್ಯುಲೇಷನ್ ಇರೋ ದೇಶ ಪಾಕಿಸ್ತಾನ ಅಂತ ಹೇಳ್ತಾ ಇದೆ. ಈಗ ಖಮೇನಿ ಅಂತ್ಯವನ್ನ ವಿರೋಧಿಸಿ ಶಿಯಾಗಳು ಮಾಡ್ತಾ ಇರುವ ಪ್ರತಿಭಟನೆಗೆ ಪಾಕಿಸ್ತಾನದ ಸುನ್ನಿಗಳು ಕೂಡ ಬೆಂಬಲ ಕೊಡ್ತಾಗಿದ್ದಾರೆ. ಇಲ್ಲಿಗೆ ಇರೋದು ಅಸಲಿ ಟ್ವಿಸ್ಟ್. ನಿಮಗೆಲ್ಲ ನೆನಪಿರಬಹುದು, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಡಿಫೆನ್ಸ್ ಫ್ಯಾಕ್ಟ್ ಇದೆ. ಸೌದಿಯ ಮೇಲೆ ದಾಳಿಯಾದರೆ ಅದು ಪಾಕಿಸ್ತಾನದ ಮೇಲೆ ದಾಳಿಯಾದಂತೆ ಅಂತ ಒಂದು ಒಪ್ಪಂದ ಆಗಿದೆ. ಅಂದರೆ ಸೌದಿ ಅರೇಬಿಯಾ ಮೇಲೆ ಯಾವುದೇ ದೇಶ, ಅದು ಅಮೆರಿಕನೇ ಆಗಿರಬಹುದು ಅಥವಾ ಇರಾನೇ ಆಗಿರಬಹುದು ಅಥವಾ ಇಸ್ರೇಲಿ ಆಗಿರಬಹುದು, ಸೌದಿ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅದು ಪಾಕಿಸ್ತಾನದ ಮೇಲೆ ದಾಳಿ ಮಾಡದಂತೆ. ಹಾಗಾಗಿ ಪಾಕಿಸ್ತಾನ ತನ್ನ ಸೈನ್ಯವನ್ನು, ತನ್ನಲ್ಲಿರುವಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸೌದಿ ಅರೇಬಿಯಾಗೆ ಹೋಗಿ ಅದು ಆ ಒಂದು ದೇಶದ ವಿರುದ್ಧ ಯುದ್ಧ ಮಾಡಬೇಕು ಅನ್ನುವಂತಹ ಒಂದು ಒಪ್ಪಂದ ಆಗಿದೆ. ಈಗ ಇರಾನ್ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡುವ ಬೆದರಿಕೆ ಹಾಕಿದೆ. ಈಗಾಗಲೇ ದಾಳಿ ಮಾಡ್ತಾಗಿದೆ. ಆದರೆ ಪಾಕಿಸ್ತಾನ ಮಾತ್ರ ಸೌದಿಯನ್ನು ಬಿಟ್ಟು ಇರಾನ್ಗೆ ಬೆಂಬಲ ಕೊಡ್ತಾಗಿದೆ. ಇರಾನ್ಗೆ ಪ್ರತಿದಾಳಿ ಮಾಡುವ ಹಕ್ಕಿದೆ ಅಂತ ವಾದ ಮಾಡ್ತಾಗಿದೆ. ಹಾಗಾದರೆ ಸೌದಿ ಅರೇಬಿಯಾದ ಕತೆ ಏನು? ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಎರಡೂ ಸುನ್ನಿ ದೇಶಗಳೇ. ಆದರೂ ಪಾಕಿಸ್ತಾನ ಏನಾದರೂ ಒಂದು 10 ಪೈಸೆಯಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದೆಯಾ? ತನಗೆ ಹಣದ ಭಿಕ್ಷೆ ನೀಡುವಂತಹ ಸೌದಿಗೆನೇ ಪಾಕಿಸ್ತಾನ ದ್ರೋಹ ಬಗೆತಾಗಿದೆಯಾ? ಇದು ಪಾಕಿಸ್ತಾನದ ಬೌದ್ಧಿಕ ದಿವಾಳಿತನವಲ್ಲದೆ ಇನ್ನೇನು? ಹಾಗಂದ್ರೆ ಒಪ್ಪಂದ ಮಾಡ್ಕೊಂಡಿದ್ಯಾಕೆ? ಆ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾ ಪಾಪ ಪಾಕಿಸ್ತಾನಕ್ಕೆ ಇಂತಿಷ್ಟು ಫಂಡನ್ನು ಕೊಡ್ತಾಗಿತ್ತು. ಸಾಲದ ರೂಪದಲ್ಲಲ್ಲ, ನಮ್ಮ ಕಡೆಯಿಂದ ಒಂದು ಫಂಡ್ ರಿಲೀಸ್ ಮಾಡ್ತಾಗಿದ್ವಿ. ನಾವು ಕೂಡ ಭಾರತದವರು ಕೂಡ ಪಾಕಿಸ್ತಾನಕ್ಕೆ ಎಷ್ಟೇ ಬದ್ಧ ವೈರಿ ಆದ್ರೂ ಕೂಡ ಫಂಡ್ ರಿಲೀಸ್ ಮಾಡ್ತೀವಿ. ಹಾಗೆ ನಾವು ₹1 ಕೊಟ್ಟರೆ ಸೌದಿ ಅರೇಬಿಯಾ ₹1000 ಕೊಡ್ತಾಗಿತ್ತು. ಅಂದರೆ ನೀವೇ ವಿಚಾರ ಮಾಡಿ, ಈ ಫಂಡ್ ಕೊಟ್ಟರೂ ಕೂಡ ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಕೆಲಸ ಪಾಕಿಸ್ತಾನ ಮಾಡಿದೆ. ಇದೆಲ್ಲದರ ನಡುವೆ ನಾವೀಗ ಗಮನಿಸಲೇಬೇಕಾದಂತಹ ಅತಿ ದೊಡ್ಡ ಸುದ್ದಿ ಏನಂತಂದರೆ, ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇರೋದು ಕೇವಲ ಈಗಿರುವ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಮಾತ್ರವಾ? ಇಲ್ಲ, ಇಸ್ರೇಲ್ನ ಪ್ಲಾನ್ ಇದಕ್ಕಿಂತ ದೊಡ್ಡ ಪಟ್ಟು, ಅಂದರೆ 10 ಪಟ್ಟು ದೊಡ್ಡದಾಗಿದೆ. ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ವೀಕ್ಷಕರೇ, ಇಸ್ರೇಲ್ ಈಗಿರುವಂತಹ ಅಖಂಡ ಇರಾನ್ ದೇಶವನ್ನು ವಿಭಜಿಸಿ ಹಲವಾರು ಸಣ್ಣ ಸಣ್ಣ ಸ್ವತಂತ್ರ ದೇಶಗಳನ್ನು ಮಾಡುವಂತಹ ಬೃಹತ್ ಉದ್ದೇಶವನ್ನು ಇಟ್ಟುಕೊಂಡು ಈ ಯುದ್ಧವನ್ನು ಮಾಡ್ತಾಗಿದೆ. ಇತ್ತೀಚೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಒಂದು ಮಾತನ್ನು ಹೇಳ್ತಾರೆ. ನೇತನ್ಯಾಹು ಏನು ಹೇಳ್ತಾರಂತಂದರೆ, ಜನರಿಗೆ ನೇರವಾಗಿ ಒಂದು ಸವಾಲು ಹಾಕಿದ್ದಾರೆ, ಒಂದು ಮನವಿ ಮಾಡಿಕೊಂಡಿದ್ದಾರೆ. ಇದು ಸರಿಯಾದ ಸಮಯ, ನೀವು ಮತ್ತೊಮ್ಮೆ ರಸ್ತೆ ಇಳಿದು ಪ್ರತಿಭಟನೆ ಮಾಡಿ ಈಗಿರುವ ಸರ್ಕಾರವನ್ನು ಕಿತ್ತೊಗಿರಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ
ಇಸ್ರೇಲ್ ಇರಾನ್ ದೇಶಕ್ಕೆ ಹೇಳಿದೆ. ಆದರೆ ಇದರ ಜೊತೆಗೆ ಒಂದು ಪ್ರಮುಖ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಇರಾನ್ನಲ್ಲಿರುವ ಪರ್ಷಿಯನ್ನರು, ಕುರ್ದರು, ಅರಿಜಿನ್, ಅವಾಜೀಸ್ ಮತ್ತು ಬಲೂಚಿಗಳು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಇಲ್ಲಿ ಹೊರ ಜಗತ್ತಿಗೆ ಇರಾನ್ ಕೇವಲ ಪರ್ಷಿಯನ್ ಮುಸಲ್ಮಾನರ ದೇಶ ಅಂತ ಕಾಣಿಸ್ತಾ ಇದೆ. ಆದರೆ ಅಸಲಿಗೆ ಇಲ್ಲಿ ಅನೇಕ ಎಥಿಕ್ ಗ್ರೂಪ್ಗಳು ಇದ್ದಾವೆ. ಪಾಕಿಸ್ತಾನದಲ್ಲಿರುವಂತಹ ಬಲೂಚಿಗಳು ಇರಾನ್ನಲ್ಲೂ ಕೂಡ ಇದ್ದಾರೆ. ಕುರ್ದುಗಳು ಮತ್ತು ಅಜೀರೀಸ್ ಜನಾಂಗದವರು ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇವರೆಲ್ಲರಿಗೂ ಆಯುಧ ಕೊಟ್ಟು ಎತ್ತಿ ಕಟ್ಟೋದು. ಒಂದು ವೇಳೆ ಬಲೂಚಿಸ್ತಾನ್, ಖುದ್ರಿಸ್ತಾನ್, ಪರ್ಷಿಯಾ ಹೀಗೆ ಇರಾನ್ ದೇಶವನ್ನ 4-5 ದೇಶಗಳಾಗಿ ತುಂಡಾಗಿಸಿದ್ರೆ ಆಗ ಇಸ್ರೇಲ್ಗೆ ಇರಾನ್ನಿಂದ ಭವಿಷ್ಯದಲ್ಲಿ ಯಾವುದೋ ಒಂದು ದೊಡ್ಡ ಥ್ರೆಟ್ ಇರೋದಿಲ್ಲ. ಪಾಶ್ಚಿಮಾತ್ಯರು ಒಂದು ಬಲಿಷ್ಠ ದೇಶವನ್ನ ವೀಕ್ ಮಾಡೋದೇ ಹೀಗೆ. ದೇಶ ವಿಭಜನೆ ಮಾಡಿದ್ರೆ ತಮ್ಮಲ್ಲೇ ದಯಾದಿಗಳಂತೆ ಕಿತ್ತಾಡ್ಕೊಳ್ತಾರೆ. ಒಂದು ದೊಡ್ಡ ದೇಶವನ್ನ ಒಡೆದು ಹಾಕಿದ್ರೆ ನಮಗೆ ಥ್ರೆಟ್ಸ್ ಬರೋದಿಲ್ಲ. ಅವರು ಯಾವತ್ತೂ ಕೂಡ ನ್ಯೂಕ್ಲಿಯರ್ ಪವರ್ ಅಥವಾ ನ್ಯೂಕ್ಲಿಯರ್ ವೆಪನ್ಗಳ ಡೆವಲಪ್ಮೆಂಟ್ಗೋಸ್ಕರ ಯಾವತ್ತೂ ಕೂಡ ಹೋರಾಡೋದಿಲ್ಲ ಮತ್ತು ಮುಂದೆ ಹೋಗೋದಿಲ್ಲ. ಈ ಮೂಲಕ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಹಿಡಿತ ಶಾಶ್ವತವಾಗಿ ಭದ್ರವಾಗುತ್ತೆ. ಇದೇ ಕಾರಣಕ್ಕೆ ಇರಾನನ್ನು ಒಳಗಿನಿಂದಲೇ ಒಡೆದು ಹಾಕುವಂತಹ ಬೃಹತ್ ಲೆಕ್ಕಾಚಾರವನ್ನು ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಸೇರಿಕೊಂಡು ಮಾಡ್ತಾಗಿದ್ದಾವೆ. ಒಟ್ಟಾರೆಯಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಸಾರಿರುವಂತಹ ಈ ಯುದ್ಧ ಕೇವಲ ಒಬ್ಬ ನಾಯಕನ ಅಂತ್ಯಕ್ಕೆ ಸೀಮಿತವಾಗಿಲ್ಲ. ಇದು ಪಶ್ಚಿಮ ಏಷ್ಯಾದ ಭೂಪಟವನ್ನೇ ಸಂಪೂರ್ಣವಾಗಿ ಬದಲಿಸುವ ಮುನ್ಸೂಚನೆ ನೀಡಿಸಲಾಗ್ತಾ ಇದೆ. ಪಾಕಿಸ್ತಾನದಂತಹ ದೇಶಗಳು ತಮ್ಮ ಅಯೋಗ್ಯ ಫಾರಿನ್ ಪಾಲಿಸಿಯಿಂದಾಗಿ ತಾವೇ ತೋಡಿಕೊಂಡಂತಹ ಗುಂಡಿಗೆ ಬೀಳ್ತಾಗಿದ್ದಾವೆ. ಈ ಯುದ್ಧ ಯಾವ ರೀತಿ ಎಂಡ್ ಆಗತ್ತೆ, ಪಶ್ಚಿಮ ಏಷ್ಯಾದ ಚಿತ್ರಣ ಮುಂದೆ ಯಾವ ರೀತಿಯಾಗಿ ಬದಲಾಗತ್ತೆ ಮತ್ತು ಇರಾನ್ ನಿಜಕ್ಕೂ 5 ತುಂಡುಗಳಾಗಿ ವಿಭಜನೆಯಾಗುತ್ತಾ ಅಂತ ಹೇಳೋದಕ್ಕೆ ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ವೀಕ್ಷಕರೇ, ಮುಂದೊಂದು ದಿನ ಇರಾನ್ ಛಿದ್ರವಾಗುವುದಂತೂ ಗ್ಯಾರಂಟಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಇರಾನನ್ನು ಒಳಗಿನಿಂದಲೇ ವಿಭಜಿಸುವಂತಹ ಇಸ್ರೇಲ್ನ ಈ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ? ಪಾಕಿಸ್ತಾನದಲ್ಲಿ ಅಮೆರಿಕ ನಡೆಸಿದಂತಹ ಈ ಗುಂಡಿನ ದಾಳಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಜಾಗತಿಕ ರಾಜಕಾರಣದ ಅಸಲಿಯ ಸತ್ಯವನ್ನು ಪ್ರತಿಯೊಬ್ಬರಿಗೂ ತಿಳಿಸುವಂತೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.